ಭಾರಿ ಮಳೆಯ ಅವಾಂತರದಿಂದಾಗಿ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿತ್ತು. ಆದರೆ ಇದೀಗ ನ್ಯೂಸ್ ಫಸ್ಟ್ ಕೂಡ ಈ ಕುರಿತು ಒಂದು ಸಮಗ್ರವಾದ ಸುದ್ದಿ ಕೂಡ ಮಾಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸ ಕೂಡ ಮಾಡಿತ್ತು. ಈಗ ಎಚ್ಚೆತ್ತುಕೊಂಡಿರ್ತಕ್ಕಂಥ ಇಲಾಖೆ ಅಧಿಕಾರಿಗಳು ತಾತ್ಕಾಲಿಕವಾಗಿ ಈಗ ಆ ರಸ್ತೆಯನ್ನು ದುರಸ್ತಿ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ನಾನಿರ್ತಕ್ಕಂಥ ಸ್ಥಳ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ನಾಗೇನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ HLC ಕಾಲುವೆ ಪಕ್ಕದಲ್ಲಿ ಇರ್ತಕ್ಕಂಥ ಸ್ಥಳ. ಈ ಒಂದು ರಸ್ತೆ ಏನಿದೆ ಇದು ಇಲ್ಲಿ ದೃಶ್ಯಗಳು ಕೂಡ ನೋಡ್ಬೋದು. ಈ ಒಂದು ರಸ್ತೆ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಏನು ಸುರಿದಂತಹ ಭಾರಿ ಮಳೆಯಿಂದಾಗಿ ಸಂಪೂರ್ಣವಾಗಿ ನೀರಿನ ರಭಸಕ್ಕೆ ಜಮೀನಿನ ಒಡ್ಡು ಒಡೆದು ಮಣ್ಣಿನ ರಸ್ತೆಯೇ ಸಂಪೂರ್ಣವಾಗಿ ದೊಡ್ಡ ಮಟ್ಟದಲ್ಲಿ ಬಿರುಕು ಬಿಟ್ಟಿತ್ತು. ಈ ಬಿರುಕು ಬಿಟ್ಟಂಥ ನೀರಿನ ರಭಸಕ್ಕೆ ಏನು HLC ಕಾಲುವೆಯ ಏನು ತಡೆಗೋಡೆ ಕೂಡ ಬಿರುಕು ಬಿಟ್ಟುವಂಥ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿತ್ತು. ಆದರೆ ಅದೇ ಇಲಾಖೆ ಅಧಿಕಾರಿಗಳು 2-3 ದಿನ ಕಳೆದು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿ ಸರಿಪಡಿಸುವಂಥ ಕೆಲಸ ಮಾಡಿದ್ದಿರಲಿಲ್ಲ. ಹಾಗಾಗಿ ನಾಗೇನಹಳ್ಳಿಯ ಗ್ರಾಮಸ್ಥರು ಆಗಿರ್ಬೋದು ಮತ್ತು ಸುತ್ತಮುತ್ತಲಿನ ರೈತರು ಕೂಡ ಸಾಕಷ್ಟು ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿ ಸಲ ಮಳೆ ಬಂದಾಗಲೂ ಕೂಡ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇರೋದ್ರಿಂದ ಇಲ್ಲಿ ನಮಗೆ ಪ್ರತಿ ವರ್ಷವೂ ಕೂಡ ಸಮಸ್ಯೆಯನ್ನು ಎದುರಿಸುವಂತಾಗಿದೆ ಅನ್ನುವಂಥ ಆಕ್ರೋಶವು ಕೂಡ ವ್ಯಕ್ತಪಡಿಸಿದ್ರು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಏನು ಸುದ್ದಿ ಬಿತ್ತರವಾದ ಹಿನ್ನೆಲೆಯಲ್ಲಿ ಇವತ್ತು ಇಲಾಖೆ ಅಧಿಕಾರಿಗಳು ಇಲ್ಲಿ ಭೇಟಿ ನೀಡಿ ತಾತ್ಕಾಲಿಕವಾಗಿ ಮಣ್ಣನ್ನು ಹಾಕಿ ಮುಚ್ಚುವಂಥ ಕೆಲಸಕ್ಕೆ ಇಲ್ಲಿ ಮುಂದಾಗಿರ್ತಕ್ಕಂತಹದ್ದು. ಈ ಒಂದು ರಸ್ತೆ ಏನಿದೆ ಕಂಪ್ಲಿ ಮಾರ್ಗವಾಗಿ ಕೊಪ್ಪಳ ಜಿಲ್ಲೆಯ ಏನು ಹುಲಿಗೆಮ್ಮ ಐತಿಹಾಸಿಕ ಹುಲಿಗೆಮ್ಮ ಸ್ಥಳ ಧಾರ್ಮಿಕ ಸ್ಥಳ ಇದೆ. ಆ ಹುಲಿಗೆಮ್ಮ ದೇವಸ್ಥಾನಕ್ಕೆ ಹೋಗುವಂಥ ಈ ಒಂದು ರಸ್ತೆ ನಾಗೇನಹಳ್ಳಿ ಆಗಿರ್ಬೋದು, ಕೊಂಡನಾಯಕನಹಳ್ಳಿ, ಮಲಪನಗುಡಿ ಸೇರಿದಂತೆ ಅನೇಕ ಗ್ರಾಮಸ್ಥರು ಇದೇ ಮಾರ್ಗವಾಗಿ ಕೊಪ್ಪಳ ಜಿಲ್ಲೆಯ ಹುಲಿಗೆಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ. ಈ ರಸ್ತೆ ಏನು ಸಂಪೂರ್ಣವಾಗಿ ಕುಸಿತದಿಂದ ಸಾಕಷ್ಟು ಸಮಸ್ಯೆ ಎದುರಿಸ್ತಾ ಇದ್ರು. ಈಗ ರಸ್ತೆ ತಾತ್ಕಾಲಿಕವಾಗಿ ಸರಿ ಹೋಗಿದೆ. ಈ ಕುರಿತು ಇಲ್ಲಿನ ಗ್ರಾಮಸ್ಥರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ತಾತ್ಕಾಲಿಕವಾಗಿ ಅಷ್ಟೇ ಇದನ್ನು ಸರಿಪಡಿಸುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ, ಏನಾಗಬೇಕಂತ ಹೇಳ್ತೀರಿ? ಸರ್, ಇದು ತಾವೆಲ್ಲ ಮಾಧ್ಯಮದ ಮುಖಾಂತರ ಹೇಳಿದ ಮೇಲೆ ಈಗ ಆದಷ್ಟು ಬೇಗನೆ ಎಚ್ಚೆತ್ತುಕೊಂಡವರು ಈಗ ತಾತ್ಕಾಲಿಕವಾಗಿ ರಸ್ತೆ ನಿರ್ಮಾಣ ಆಗಿದೆ. ಇದು ತಾತ್ಕಾಲಿಕವಾಗಿ ಆಗಿರೋದು ನಮ್ಗೆ ಯಾರಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ. ಇದು ಯಾವುದೇ ಕಾರಣಕ್ಕೂ ತಾತ್ಕಾಲಿಕ ಅನ್ನೋದು ಬಿಟ್ಟು ಪರ್ಮನೆಂಟ್ ಆಗೋಂಥ ಕೆಲಸ ಆಗಬೇಕು, ಶಾಶ್ವತ ಆಗೋಂಥ ಕೆಲಸ ಇಲ್ಲಿ ನಡಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಈಗ ಅಲ್ಲೆಲ್ಲ ಬಸವನ ಕ್ಯಾನಲ್ ಮೇಲೆ ಮಾಡಿದಂಗೆ BT ರೋಡ್ನ ಈ ರಸ್ತೆ ಮೇಲೆ ಮಾಡಿದರೆ ಇಲ್ಲೆಲ್ಲ ಹೋಗ್ತಕ್ಕಂಥ ರೈತರಿಗಾಗಲಿ ದೇವಸ್ಥಾನಕ್ಕೆ ಹೋಗೋರಿಗಾಗಲಿ ಓಡಾಡೋಂಥ ಎಲ್ಲರಿಗೂ ಒಂದು ಅನುಕೂಲ ಆಗತ್ತೆ ಎಂಬುದೇ ನಮ್ಮ ಬೇಡಿಕೆ ಸರ್. ಆದಷ್ಟು ಬೇಗನೆ ಈ ಮಾಧ್ಯಮದ ಮುಖಾಂತರ ತಿಳ್ಕೊಂಡು ನಮಗೆ ಆದಷ್ಟು ಬೇಗನೆ ಇದನ್ನ ಒಂದು ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕಂತ ನಾವು ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ವಿ ಸರ್. ಈಗ ರಸ್ತೆ ತಾತ್ಕಾಲಿಕವಾಗಿನೂ ಮಾಡಿದ್ದಾರೆ, ಆದರೆ ತಡೆಗೋಡೆ ನಿರ್ಮಾಣ ಮಾಡಿಲ್ಲ. ಮತ್ತೊಳ್ಳೆ ಮಳೆ ಬಂದ್ರೆ ಅದೇ ಪರಿಸ್ಥಿತಿ ಇಲ್ಲಿ ಆಗುತ್ತಾ? ಅದಕ್ಕೆ ಏನು ಹೇಳಕ್ ಸರ್? ತಡೆಗೋಡೆ ಮೊದಲೆಲ್ಲ ಬೇಸ್ ಬಲಿಷ್ಠವಾಗಿ ಇತ್ತದು. ಕ್ಯಾನಲ್ ಮಾಡ್ತು ಅಂತೇಳಿ 2 ಇಯರ್ಸಿಂದ 2 ವರ್ಷದಿಂದನೇ ಅದನ್ನ ಕಿತ್ತಿ ಇರ್ತಕ್ಕಂಥ ಸೈಜೆಲ್ಲ ತಗೊಂಡು ಹೋದ್ಮೇಲೆ ಇದು ಕುಸಿಯಂಥ ಕೆಲಸ ಸ್ಟಾರ್ಟ್ ಆಗಿದೆ. ಆದಷ್ಟು ಬೇಗನೆ ಈ ರಸ್ತೆ ಅಲ್ದೇ ಆ ತಡೆಗೋಡೆನೂ ಬೇಗ ಮಾಡಿಸ್ಕೊಡ್ಬೇಕಂತಂದೇಳಿ ನಾವು ಅಧಿಕಾರಿಗಳಿಗೆ ಇದ್ರ ಮುಖಾಂತರ ತಿಳಿಸ್ತಾ ಇದ್ದೀವಿ. ಆದಷ್ಟು ಬೇಗನೆ ಅದನ್ನು ಆಗ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್. ಆಗದೇ ಇದ್ದರೆ ನಾವು ಮುಂದಿನ ಹೋರಾಟಕ್ಕೂ ಸಿದ್ಧವಿದ್ದೀವಿ ಸರ್. ಇಲ್ಲಿರ್ತಕ್ಕಂಥ ರೈತರು ಪ್ರಾಣಹಾನಿ ಆಗೋ ಸಂಭವ ತುಂಬ ಇದೆ. ಆದ ಕಾರಣ ಈ ಎಲ್ಲರ ಮುಖಾಂತರ ಹೇಳೋದೇನೆಂದ್ರೆ ನಮಗೆ ಮಾಡಿಕೊಡ್ಬೇಕು ಇದೆಲ್ಲ ಕೆಲಸ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್. ಇದಿಷ್ಟು ಇಲ್ಲಿನ ನಿವಾಸಿಗಳು ಹೇಳ್ತಾ ಇರ್ತಕ್ಕಂಥದ್ದು. ತಾತ್ಕಾಲಿಕವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಮಗೆ ಸಮಾಧಾನ ತಂದಿಲ್ಲ. ಇಲ್ಲಿ ಶಾಶ್ವತವಾಗಿ ಅಂದರೆ ಏನು HLC ಕಾಲುವೆ ಇದೆ, ಆ ಕಾಲುವೆಗಳನ್ನು ತಡೆಗೋಡೆ ನಿರ್ಮಾಣ ಮಾಡಬೇಕು, ಅಂದಾಗ ಮಾತ್ರ ಇದು ಶಾಶ್ವತವಾಗಿ ಪರಿಹಾರ ಆಗುತ್ತೆ. ಇಲ್ಲಾಂದರೆ ಮತ್ತೆ ಮಳೆ ಬಂದರೆ ಅದೇ ರೀತಿಯಾಗಿ ಇಲ್ಲಿ ಬಿರುಕು ಬಿಟ್ಟು ಮತ್ತೆ ಇದು ರಸ್ತೆ ಹೊಡೆಯುವಂಥ ಎಲ್ಲ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಶಾಶ್ವತವಾಗಿ ಇದಕ್ಕೊಂದು ಪರಿಹಾರ ಮಾಡುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಬೇಕು. ಇಲ್ಲದೇ ಹೋದಲ್ಲಿ ನಾವು ಕೂಡ ಸುಮ್ಮನೆ ಇರುವಂಥ ಕೆಲಸ ಮಾಡೋದಿಲ್ಲ. ಇಲಾಖೆ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡುವಂಥ ಎಚ್ಚರಿಕೆ ಕೂಡ ಇಲ್ಲಿನ ನಿವಾಸಿಗಳು ನೀಡ್ತಾ ಇರ್ತಕ್ಕಂಥದ್ದು. ಶಿವಾನಂದ ಹೊಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ.